ಎಲ್ಲರೂ ಈ ಪಿಕ್ಚರ್ ನೋಡಿ ತುಂಬ ಜನ ಭಯಪಟ್ಟು ನನಗೂ ಸಹ ತುಂಬ ಮೆಸೇಜಸ್ ಕಾಲ್ಸ್ ಬರ್ತಾ ಇದೆ. ಈ ಪಿಕ್ಚರ್ನಲ್ಲಿರೋ ಸೀಕ್ರೆಟ್ ನಿಜವಾಗ್ಲೂ ಆಗುತ್ತಾ 2026ರಲ್ಲಿ ಕ್ರ್ಯಾಶು? 2026ರಲ್ಲಿ ಅತಿ ದೊಡ್ಡ ಕ್ರ್ಯಾಶ್ ಆಗುತ್ತೆ, ನಿಮ್ಮ ಪ್ರಕಾರ ಏನಾಗುತ್ತೆ ಅಂತಲೂ ಕೇಳ್ತಾ ಇದ್ದೀರಾ. ಸ್ಯಾಮ್ಯುಯಲ್ ಬೆನ್ನರ್ ಅನ್ನೋರು 2019ನಲ್ಲಿ ಒಂದು ಗ್ರೇಟ್ ಫಾಲ್ ಬರುತ್ತಂದ್ರು, ಅದು ಆಗಿದೆ. ಇದ್ರ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಇಯರ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ತಿಳ್ಕೊಳ್ಳೋಣ. ಸ್ಟಾಕ್ ಮಾರ್ಕೆಟಲ್ಲಿ ಲಕ್ಷ ಕೋಟಿ ವ್ಯಾಪಾರ ದಿನಕ್ಕೆ ನಡೆಯುತ್ತೆ ಅಂದರೆ ಎಮೋಷನ್ಸ್, FIS, DIS, ಮ್ಯಾಕ್ರೋ ಫ್ಯಾಕ್ಟರ್ಸ್, ಮೈಕ್ರೋ ಫ್ಯಾಕ್ಟರ್ಸ್, ಪೊಲಿಟಿಕಲ್ ಫ್ಯಾಕ್ಟರ್ಸ್ ಎಲ್ಲಾನು ಇಂಪ್ಯಾಕ್ಟ್ ಆಗುತ್ತೆ. ಈ ಪಿಕ್ಚರ್ ಇವಾಗ ಫೇಮಸ್ ಆಗಿದೆ. ವಾಟ್ ನೆಕ್ಸ್ಟ್? ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸೊ ನಮಸ್ತೆ ಕರ್ನಾಟಕ, 2026 ಬರ್ತಾ ಇದೆ, ಇನ್ನೇನು ಕೆಲವೇ ತಿಂಗಳು. ಸೊ ಎಲ್ಲರೂ ಈ ಪಿಕ್ಚರ್ ನೋಡಿ ತುಂಬಾ ಜನ ಭಯಪಟ್ಟು ನನಗೂ ಸಹ ತುಂಬಾ ಮೆಸೇಜಸ್ ಕಾಲ್ಸ್ ಬರ್ತಾ ಇದೆ. ಸರ್, ಈ ಪಿಕ್ಚರ್ ನೋಡಿದೆ, ಈ ಪಿಕ್ಚರಲ್ಲಿ 2026ರಲ್ಲಿ ಅತಿ ದೊಡ್ಡ ಕ್ರ್ಯಾಶ್ ಆಗುತ್ತೆ, ನಿಮ್ಮ ಪ್ರಕಾರ ಏನಾಗುತ್ತೆ ಅಂತಾನು ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಇಯರ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ತಿಳ್ಕೊಳ್ಳೋಣ. ಸೊ ಈ ಪಿಕ್ಚರ್ನ ಬರೆದಿರೋದು ಸ್ಯಾಮ್ಯುಯಲ್ ಬೆನ್ನರ್. ಸೊ 1979ನಲ್ಲಿ ಇದು ರೀಪ್ರಿಂಟ್ ಆಗುತ್ತೆ. ಆ್ಯಂಡ್ ಈ ಪ್ರಿಂಟು ತುಂಬ ಕಡೆ ಸರ್ಕ್ಯುಲೇಟ್ ಆಗಿ ತುಂಬ ಜನ ಈ ಸೈಕಲ್ಸ್ ಫಾಲೋ ಮಾಡಿಕೊಂಡು, ಸರ್ ಈ ಸೈಕಲ್ಸ್ ಪ್ರಕಾರ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ, 2035ರಲ್ಲಿ ಅತಿ ದೊಡ್ಡ ಕ್ರ್ಯಾಶ್ ಇದೆ ಅಂತಾನು ಹೇಳ್ತಾ ಇದ್ದಾರೆ. 2035 ತುಂಬಾ ಮುಂದೆ ಇದೆ. ಅಂಡ್ 2019ರಲ್ಲಿ ಸೊ ನಮ್ಗೇನು ಕ್ರ್ಯಾಶ್ ಆಗಲಿಲ್ಲ. ಆಕ್ಚುಲಿ ಕ್ರ್ಯಾಶ್ ಆಗಿದ್ದೆ 2020ರಲ್ಲಿ. 2019 ಆದ್ಮೇಲೆ ಕ್ರ್ಯಾಶ್ ಆಗುತ್ತೆ ಅಂದ್ರು. ಎಸ್, ಇಲ್ಲೂ ಅಷ್ಟೇ 2026 ಆದ್ಮೇಲೆ ಕ್ರ್ಯಾಶ್ ಆಗುತ್ತೆ ಅಂತ ಇದ್ದಾರೆ. ಇದು ನಿಜವಾಗ್ಲೂ ನಡೆದಿದೆಯಾ ಇಲ್ವಾ, ಇದು ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ ಯಾವ ರೀತಿ ಪರಿಣಾಮ ಬಿದ್ದಿದೆ ಅನ್ನೋದು ತಿಳ್ಕೊಬರೋಣ. ಸೊ ಲೆಟ್ಸ್ ಕಮ್ ಬ್ಯಾಕ್ ಟು 1999 ಇಂದ ಸ್ಟಾರ್ಟ್ ಮಾಡೋಣ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲೆ, ಗ್ಲೋಬಲ್ ಮಾರ್ಕೆಟ್ಸ್ ಮೇಲೆ ಹೆಂಗೆ ಪರಿಣಾಮ ಬಿಟ್ಟಿದೆ ಅಂತ. ಇಲ್ಲಿ ನಾನು ನಿಫ್ಟಿ ಚಾರ್ಟ್ ಓಪನ್ ಮಾಡಿದ್ದೀನಿ, ನೋಡ್ಬೋದು. ಮಂತ್ಲಿ ಕ್ಯಾಂಡಲ್ ಓಪನ್ ಮಾಡಿದ್ದೀನಿ. ಎಸ್, 1999. ಸೊ 1999 ಅಂದರೆ ಸಮ್ವೇರ್ ಇಯರ್. ಎಸ್, ಅದಾದಮೇಲೆ ಕ್ರ್ಯಾಶ್ ಆಗಬೇಕಾಯಿತು, ಆಗಲಿಲ್ಲ. ಸೊ 1999ನಲ್ಲಿ ನಮ್ಮ ಸ್ಯಾಮ್ಯುಯಲ್ ಬೆನ್ನರ್ ಅವರ ಪಿಕ್ಚರ್. ಸೊ ಇವರು ಮಾರ್ಕೆಟು ಪೀಕೆಸ್ಟ್ ಪಾಯಿಂಟ್ ಯಾವುದು, ಬಾಟಮೆಸ್ಟ್ ಪಾಯಿಂಟ್ ಯಾವುದು ಅಂತ ಪ್ರೆಡಿಕ್ಷನ್ ಮಾಡುವಂಥ ಒಂದು ಪಿಕ್ಚರ್ನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರಾ. ಸೊ ಇದು ಪಿಕ್ಚರ್ನ ಫುಲ್ ಝೂಮ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಸಹ ಝೂಮ್ ಮಾಡಿ ತೋರಿಸ್ತಾ ಇರ್ತಾರೆ. ಈ ಪಿಕ್ಚರಲ್ಲಿ ಸ್ಟಾಕ್ ಮಾರ್ಕೆಟ್ ರಹಸ್ಯ ಅಡಗಿದೆ ಅಂತ. ಬಿಗ್ ಕ್ರ್ಯಾಶ್ ಬರಬೇಕಾಯ್ತು ಅಂದರು. ಸೊ ಏನೂ ಬರಲಿಲ್ಲ. ಅಟ್ಲೀಸ್ಟ್ 2000 ಇಸ್ವಿಯಲ್ಲಾದರೂ ಬಂದಿದೆಯಾ ನೋಡೋಣ. ಸೊ 1999 ಏನೂ ಬರಲಿಲ್ಲ. 2000 ಇಸ್ವಿಯಲ್ಲೂ ಬರಲಿಲ್ಲ. 2021ರಲ್ಲಿ ಸ್ವಲ್ಪ ಬಂತು, ಬಟ್ ಇಟ್ಸ್ ವೆರಿ ಲೇಟ್. 1999 ಏನೂ ಬರಲಿಲ್ಲ. ಸೊ ಸ್ಯಾಮ್ಯುಯಲ್ ಬೆನ್ನರ್ ಅವರ ಒಂದು ಅನಾಲಿಸಿಸ್ ಫ್ಲಾಪ್ ಆಯಿತು 1999ರಲ್ಲಿ. ಸೊ ಅದಾದಮೇಲೆ 2007ಲ್ಲಿ ಕ್ರ್ಯಾಶ್ ಆಗುತ್ತೆ ಅಂದರು. ನೋಡೋಣ 2007ಲ್ಲಿ ಏನಾಯಿತು ಅಂತ. ಸೊ 2007ಲ್ಲಿ ಏನೂ ಆಗಲಿಲ್ಲ, ಬಟ್ 2008ಲ್ಲಿ ಬಿಗ್ಗೆಸ್ಟ್ ಕ್ರ್ಯಾಶ್ ಆಯಿತು. ಎಷ್ಟು % ಕ್ರ್ಯಾಶ್ ಆಯಿತು ಅಂತ ನೋಡೋಣ. ಸೊ 2008 ಕ್ರ್ಯಾಶ್ ವಾಸ್ ಒನ್ ಆಫ್ ದ ಹಾರಿಬಲ್ ಕ್ರ್ಯಾಶ್ ವೇರ್ ಇಂಡೆಕ್ಸ್ ಹ್ಯಾಸ್ ಫಾಲನ್ ಲೈಕ್ 50% ಕ್ರ್ಯಾಶ್ ಆಗಿದೆ. ಸೊ 2007ಲ್ಲಿ ಇವ್ರು ಕ್ರ್ಯಾಶ್ ಆಗುತ್ತೆ ಅಂದ್ರೆ 2008ಲ್ಲಿ ಒಂದು ಬಿಗ್ ಕ್ರ್ಯಾಶ್ ಬಂತು. ಅದ್ರ ನೆಕ್ಸ್ಟ್ ಯಾವಾಗ ಹೇಳಿದ್ದಾರೆ ನೀವು ನೋಡ್ಬೋದು. ಸೊ 2019ಲ್ಲಿ ಹೇಳಿದ್ದಾರೆ, 2016ಲ್ಲಿ ಹೇಳಿದ್ದಾರೆ. 2016ಲ್ಲಿ ಕ್ರ್ಯಾಶ್ ಆಯಿತಾ ಚೆಕ್ ಮಾಡೋಣ. ಎಸ್, 2016ಲ್ಲಿ ಏನೂ ಆಗಲಿಲ್ಲ. ಸೊ ನೋಡ್ಬೋದು 15ಲ್ಲಿ ಮೇಲಕ್ಕೆ ಹೋಯ್ತು. 16 ಅಷ್ಟರಲ್ಲಿ ಏನೂ ಆಗಲಿಲ್ಲ. ಸೊ ನೋಡ್ಬೋದು. ಸೊ 16 ಆದಮೇಲೆ ಒಳ್ಳೆ ಮಾರ್ಕೆಟ್ ರಿಕವರ್ ಆಗೇ ಬಿಡ್ತು. ಸೊ ಅಗೇನ್ ಆ ಸಣ್ಣದು ಏನು ಹೇಳ್ತಾರಲ್ಲ, ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಇವ್ರದ್ದು. ಆ ಬಿಗ್ ಲೈನ್ ಇದೆಯಲ್ಲ, ಸೊ 1981, 1927, 1945, 1965, 1981, 1999, 2019, 2035 ಇದೆಲ್ಲ ವರ್ಕ್ ಆಗ್ಬೋದೇನೋ. ಸೊ ಇದು ಯಾವ ಬೇಸಿಸ್ ಮೇಲೆ ಮಾಡಿದ್ದಾರೆ, ಸೊ ಏನೂ ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ. ಸೊ ಇದು ನೋಡ್ಬೋದು. ಸೊ ಏನಕ್ಕೆ ಇದನ್ನು ಮಾಡಿದ್ದಾರೆ, ಇದು ಏನೋ ಒಂದು ಪೆನ್ಸಿಲು, ರಬ್ಬರು, ಸ್ಕೇಲು ಇಟ್ಕೊಂಡು ಹಿಂಗೆ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ಬಟ್ ಅದು ಏನಕ್ಕೆ ಮಾಡಿದ್ದಾರೆ, ಯಾವ ರೀಸನ್ ಅನ್ನೋದು ನಮಗೇನು ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಸೊ ಒಟ್ಟಿನಲ್ಲಿ ಈ ಪಿಕ್ಚರ್ ನೋಡಿ ತುಂಬ ಜನ ಅದೇ ಟೈಮಲ್ಲಿ ಏನೋ ಬ್ಯಾಡ್ ನ್ಯೂಸ್ ಬರುತ್ತೆ ಸೊ ಅಂತ ಅನ್ಕೋತಾ ಇದ್ದೀವಿ. ಸೊ ಇಯರ್ಸ್ ಇನ್ ವಿಚ್ ಪ್ಯಾನಿಕ್ ಹ್ಯಾವ್ ಅಕರ್ಡ್ ಆ್ಯಂಡ್ ವಿಲ್ ಅಕ್ಕರ್ ಅಗೇನ್. ಅಂದರೆ ಈ ಒಂದು ಪ್ಯಾನಿಕ್ ತುಂಬ ದೊಡ್ಡ ಪ್ಯಾನಿಕ್ ಆಗಿರೋದು ಇಲ್ಲಿ 1927. ದಟ್ ಈಸ್ ನೋಡಿ ಏನಾಗಿರ್ಬೇಕಲ್ಲಿ. ಸೊ 1927. ಸೊ ಪ್ಯಾನಿಕ್ ಇಯರ್ಸ್ ಟಿಪಿಕಲಿ ಫಾಲೋಡ್ ಬೈ ಶಾರ್ಪ್ ಮಾರ್ಕೆಟ್ ಕ್ರ್ಯಾಶಸ್, ಬೂಮ್ ಇಯರ್ಸ್.
ಸೊ ಗುಡ್ ಟೈಮ್ ಟು ಸೆಲ್ ಆ್ಯಂಡ್ ವೇರ್ ಪ್ರೈಸಸ್ ಆರ್ ಲೋ. ಸೊ ಸಿ ಅಂದರೆ ವೆರಿ ಬೆಸ್ಟ್ ಆಪರ್ಚುನಿಟಿ, ಎಲ್ಲಿ ಮಾರ್ಕೆಟ್ ತುಂಬ ಕೆಳಗಡೆ ಇದೆ ಆ್ಯಂಡ್ ಅಲ್ಲಿಂದ ಪಿಕಪ್ ಆಗುತ್ತೆ ಅಂತ ಅರ್ಥ. 1929 ಗ್ರೇಟ್ ಡಿಪ್ರೆಷನ್, ಗ್ಲೋಬಲ್ ಕ್ರೈಸಿಸ್, 2026 ವಾಟ್ ನೆಕ್ಸ್ಟ್ ಅಂತ ಹಾಕಿದ್ದಾರೆ. ಸೊ ವಾಟ್ ನೆಕ್ಸ್ಟ್ ನೋಡಬೇಕಾಗುತ್ತೆ. ಸಿ ದೆರ್ ಆರ್ ಸರ್ಟೆನ್ ಥಿಂಗ್ಸ್, ಟ್ರಂಪ್ ಅದು ಇದು ನ್ಯೂಸ್ಗಳು ನೀವು ನೋಡ್ತಾ ಇರ್ಬೋದು. ಮಾರ್ಕೆಟ್ ವಾಲಟೈಲ್ ಆಗಿದೆ ಆ್ಯಂಡ್ ಇಂಡಿಯನ್ ಮಾರ್ಕೆಟ್ಸ್ ಅಂತೂ ಲಾಸ್ಟ್ 1 ಇಯರಿಂದ ಪರ್ಫಾರ್ಮೆನ್ಸ್ ಚೆಕ್ ಮಾಡ್ಕೊಂಬರೋಣ, ಆಮೇಲೆ ಗ್ರೇಟ್ ಡಿಪ್ರೆಷನ್ ಬಗ್ಗೆ ಮಾತಾಡೋಣ. 1 ಇಯರಿಂದ ಯಾವ್ಯಾವ ಮಾರ್ಕೆಟ್ ಎಷ್ಟೆಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂದರೆ ನೋಡ್ಬೋದು. ಇಸ್ರೇಲ್, ಈ ದೇಶಗಳು ಸಿಕ್ಕಾಪಟ್ಟೆ ರಿಟರ್ನ್ಸ್ ಕೊಟ್ಟಿದೆ ಆ್ಯಂಡ್ ಈವನ್ ಜರ್ಮನಿ ಕೂಡ ಸಿಕ್ಕಾಪಟ್ಟೆ ರಿಟರ್ನ್ಸ್ ಕೊಟ್ಟಿದೆ ಆ್ಯಂಡ್ ಅಮೇರಿಕಾ ಸಹ ರಿಟರ್ನ್ಸ್ ಕೊಟ್ಟಿದೆ. ಬಟ್ ಭಾರತ ರಿಟರ್ನ್ಸ್ ಕೊಡಲಿಲ್ಲ. ಸೊ ಭಾರತದ ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಇಲ್ಲಿ ಕಾಣಿಸ್ತಾ ಇದೆ, ಬಟ್ ನಿಫ್ಟಿಯಲ್ಲಿದೆ ಇನ್ನೂ ಕಡಿಮೆ ಇರುತ್ತೆ, ಯಾಕಂದರೆ ನಿಫ್ಟಿ ಹ್ಯಾಸ್ ನಾಟ್ ಗಿವನ್ ರಿಟರ್ನ್ಸ್. ಸಿ ನಿಫ್ಟಿ ಕಳೆದ 1 ವರ್ಷದಿಂದ ಬರೀ 1% ರಿಟರ್ನ್ಸ್ ಕೊಟ್ಟಿದೆ. ನಿಫ್ಟಿ ಅಂದರೆ ಭಾರತದ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ ತುಂಬ ಕಡಿಮೆ. ಲಾಸ್ಟ್ 3 ಇಯರ್ಸ್ ಕಂಪೇರ್ ಮಾಡಿಕೊಂಡ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟು, ಸೊ ಚೆಕ್ ಮಾಡ್ಕೊಳ್ಳೋಣ ಎಲ್ಲಿದೆ ಅಂತ. ಸೊ ಲಾಸ್ಟ್ 3 ಇಯರ್ಸಲ್ಲಿ ಐ ಥಿಂಕ್ ದಿಸ್ ಇಸ್ ಟರ್ಕಿ ತುಂಬ ಚೆನ್ನಾಗಿ ಕೊಟ್ಟಿದೆ. ಅಮೇರಿಕನ್ ನ್ಯಾಸ್ಡ್ಯಾಕ್ ಕೊಟ್ಟಿದೆ. ಅಮೇರಿಕಾ ದೇಶದ ಟಾಪ್ 100 ಟೆಕ್ ಕಂಪ್ನೀಸ್ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. S&P 500 ಅಮೇರಿಕನ್ ಸ್ಟಾಕ್ ಮಾರ್ಕೆಟ್. ಇಸ್ರೇಲ್, ಸೊ ಇಲ್ಲಿ ಎಲ್ಲೂ ಲಿಸ್ಟಲ್ಲೇ ಇಲ್ಲ ನಮ್ಮ ಭಾರತ. ಸೊ ಬ್ಯಾಂಕ್ ನಿಫ್ಟಿ ಇಲ್ಲಿ ಕೊಟ್ಟಿದೆ ಸುಮಾರಾಗೆ. ಬಟ್ ವೆನ್ ಇಟ್ ಕಮ್ಸ್ ಟು ಲಾಸ್ಟ್ 3 ಇಯರ್ಸ್ ಬ್ಯಾಂಕ್ ನಿಫ್ಟಿ ಎಸ್ 47% ಇದೆ. ಸೊ ಲಾಸ್ಟ್ 3 ಇಯರ್ಸಿಂದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ 47% ಕೊಟ್ಟರೆ, ಅಮೇರಿಕನ್ ಮಾರ್ಕೆಟ್ಸು ಇಟ್ ಹ್ಯಾಸ್ ಗಿವನ್ ಮೋರ್ ದೆನ್ ದಟ್, ಡಬಲ್ ಕೊಟ್ಟಿದೆ. ಆ್ಯಂಡ್ ಅಮೇರಿಕಾದಲ್ಲಿ ನೀವೇನಾದ್ರು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಒಂದು ಆಪ್ಷನ್ ಇದೆ, ದಟ್ ಈಸ್ MON 100 ನೆನ್ಪಿಟ್ಕೊಳ್ಳಿ. ಇನ್ನೊಂದು ಮಫಾಂಗ್ ಅಂದರೆ ಅಮೇರಿಕಾ ದೇಶದ ಟಾಪ್ 10 ಕಂಪ್ನೀಸ್. MON 100 ಅಂದರೆ ಅಮೇರಿಕಾ ದೇಶದ ಟಾಪ್ 100 ಟೆಕ್ ಕಂಪ್ನೀಸ್. ಜೊತೆಗೆ ಚೈನಾದಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಹ್ಯಾಂಗ್ ಸೆಂಗ್ ಬೀಸ್ ಅಂತಿದೆ, ಮಫಾಂಗ್ ETF ಅಂತಿದೆ, MON 100 ETF ಅಂತಿದೆ. ಸೊ ಇವೆಲ್ಲ ETFಸ್ಗಳು. ETF ಅಂದರೆ ಪೂಲ್ ಆಫ್ ಕಂಪ್ನೀಸ್. ಈ ಥರ ನೀವು ಅಮೇರಿಕಾ ದೇಶದಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸಿ ಕಮ್ ಬ್ಯಾಕ್ ಟು ದಿಸ್, ಈ ಒಂದು ಭಯಾನಕರ ಒಂದು ಗ್ರಾಫನ್ನು ನೋಡಿ ತುಂಬ ಜನ ಕರೆ ಮಾಡೋದು, ಫೋನ್ ಮಾಡೋದು. ಸೊ ಇದು ನಾನು ಹೇಳ್ತಾ ಇದ್ದೀನಲ್ಲ, 2016 ಇದು ಫ್ಲಾಪ್ ಆಗಿದೆ, 1999 ಇದು ಫ್ಲಾಪ್ ಆಗಿದೆ. ಸೊ 2-3 ಕಡೆ ಫ್ಲಾಪ್ ಆಗಿರೋದನ್ನು ನೀವು ನೋಡಿಕೊಂಡು ಭಯ ಪಡೋ ಅವಶ್ಯಕತೆ ಏನಿದೆ? ಸೊ ಇದು ಯಾವುದೋ ಒಂದು ಪೆನ್ಸಿಲು ರಬ್ಬರ್ ಇಟ್ಕೊಂಡು ಹಿಂಗೆ ಎಳೆದುಬಿಟ್ರು, ಅದನ್ನು ನೋಡಿಬಿಟ್ಟೆ ನಾನು ಸ್ಯಾಮ್ಯುಯಲ್ ಬೆನ್ನರ್ ಅನ್ನೋರದು ಅಂದ್ಕೊಂಡು ನಾವು ಭಯಪಟ್ಟರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗೋದೇ ಇಲ್ಲ. ಸಿ ಮಾರ್ಕೆಟಲ್ಲಿ ಯಾವಾಗ ಪ್ರೈಸಸ್ ಕಡಿಮೆ ಇರುತ್ತೋ, ಸೊ PE ರೇಷಿಯೋ ಆಫ್ ನಿಫ್ಟಿ, ಸೊ ಯಾವಾಗ ಕಡಿಮೆ ಇರುತ್ತೋ, ಮಾರ್ಕೆಟ್ ಡೌನ್ ಇರುತ್ತೋ ಅವಾಗ ಇನ್ವೆಸ್ಟ್ ಮಾಡಿ. ಶೇರ್ ಮಾರ್ಕೆಟಲ್ಲಿ ತುಂಬ ಚೀಪ್ ವ್ಯಾಲ್ಯೂಯೇಷನ್ ಸಿಕ್ಕಿದಾಗ ಇನ್ವೆಸ್ಟ್ ಮಾಡಿ. ಅದು ಬಿಟ್ಬಿಟ್ಟು 2026 ಕ್ರ್ಯಾಶ್ ಬರುತ್ತೆ ಅಂಥೇಳಿ ಮತ್ತೆ ನಾವು ಅಲ್ಲಿ ಕ್ರ್ಯಾಶ್ ಬರ್ದಿರ ಮತ್ತೆ ಮೇಲಕ್ಕೆ ಹೋದವಾಗ ಮತ್ತೆ ನಾವು ಏನು ಮಾಡ್ತೀವಿ, ಬೇಜಾರು ಮಾಡ್ಕೊಳ್ತೀವಿ, ಸರ್ ಮತ್ತೆ ಮಾರ್ಕೆಟ್ ಮಿಸ್ ಆಯ್ತಲ್ಲ ಸರ್ ಅಂತ. ಸಿ 2016 ಕುತ್ಕೊಂಡು ಅಬ್ಸರ್ವ್ ಮಾಡಿ. 2016 ಸೊ ದೇರ್ ವಾಸ್ ನೋ ಸಚ್ ಕ್ರ್ಯಾಶ್. 2015 ಆದಮೇಲೆ ನೋಡ್ಬೋದು, 15 ಒಂದು ಕ್ರ್ಯಾಶ್ ಬಂದುಬಿಟ್ಟಿದೆ, 16 ಕ್ರ್ಯಾಶ್ ಬರಲೇ ಇಲ್ಲ. ಸೊ ದಟ್ ಮೀನ್ಸ್ 16 ಮೇಲಕ್ಕೆ ಹೋಗಿದೆ. ಇವ್ರು ಏನು ಹೇಳಿದ್ರು ಅದು ಆಪೋಸಿಟ್ ಆಗಿದೆ. ಯಾರು ಹೇಳಿದ್ದು? ಸ್ಯಾಮ್ಯುಯಲ್ ಬೆನ್ನರ್ ಹೇಳಿರೋದು ಎಕ್ಸಾಕ್ಟ್ ಆಪೋಸಿಟ್ ಆಗಿದೆ ಸ್ಟಾಕ್ ಮಾರ್ಕೆಟ್. 2019 ಒಂದು ಗ್ರೇಟ್ ಫಾಲ್ ಬರುತ್ತಂದ್ರು, ಅದು ಆಗಿದೆ. ಆ್ಯಂಡ್ 2016 ಅಂತೂ ಫ್ಲಾಪ್ ಆಯಿತು. 2026 ಐ ಡೋಂಟ್ ನೋ. ಸೊ 2026 ಆಗುತ್ತಾ ಇಲ್ವಾ, ಇಟ್ ಆಲ್ ಡಿಪೆಂಡ್ಸ್. ಆ್ಯಂಡ್ 2034, 35 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇವ್ರು ಏನು ಹೇಳ್ತಾರೆ ಅಂದರೆ 2026 ಫಾಲ್ ಆದಮೇಲೆ 2032 ಒಂದು ಬಿಗ್ಗೆಸ್ಟ್ ಫಾಲ್ ಬರುತ್ತೆ. ಆ ಫಾಲಲ್ಲಿ ಶೇರ್ಗಳೆಲ್ಲ ಚೀಪ್ ಪ್ರೈಸಿಗೆ ಸಿಗ್ತಾ ಇದೆ. ಆ ಚೀಪ್ ಪ್ರೈಸಲ್ಲಿ ತುಂಬ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ 2023 ಒಂದು ಬಿಗ್ ಫಾಲ್ ಬಂದು ಶೇರ್ಗಳು ತುಂಬ ಚೀಪ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರು, ಅಲ್ಲಿಂದ ಬಿಗ್ ರೈಸ್ ಆಗುತ್ತೆ ಅಂತ ಹೇಳಿದ್ರು. 2023 ನಿಜವಾಗ್ಲೂ ಅಲ್ಲಿ ಬಿಗ್ ಫಾಲ್ ಬಂದಿದೆಯಾ ನೋಡೋಣ. ಸೊ 2023 ಸೊ ಇವರು ಮಂತು ಸಹ ಏನೂ ಮೆನ್ಷನ್ ಮಾಡಿಲ್ಲ. 2023 ಒಂದು ಚೀಪ್ ಪ್ರೈಸಲ್ಲಿ ಇರುತ್ತೆ, ಅಲ್ಲಿಂದ ಒಳ್ಳೆ ರ್ಯಾಲಿ ಕೊಡುತ್ತೆ ಅಂದರು. ಆ್ಯಂಡ್ ಇಲ್ಲಿ ರ್ಯಾಲಿ ಅಂತೂ ಆಗಿದೆ, 2026 ರ್ಯಾಲಿ ಕೊಡುತ್ತೆ ಅಂದರು. ಬಟ್ ಅಲ್ಲಿ ಆ 2026 ರ್ಯಾಲಿ ಏನು ಕೊಡಲಿಲ್ಲ. ಒಂದು 1 ಇಯರ್ ಅಂತೂ ರ್ಯಾಲಿ ಸಿಕ್ತು. ಆ್ಯಂಡ್ ಹಳೇದು ನೋಡೋಣ, ಸ್ವಲ್ಪ ಹಳೇದು ನೋಡೋಣ. 2012 ಫುಲ್ ರ್ಯಾಲಿ ಕೊಡುತ್ತೆ ಅಂದರು. ಬಟ್ ಒಳ್ಳೆ ಚೀಪ್ ವ್ಯಾಲ್ಯೂಯೇಷನ್ ಇದೆ ಅಂತ ಹೇಳಿದ್ರು, ಅಲ್ಲೇನೂ ರ್ಯಾಲಿ ಕೊಡಲಿಲ್ಲ. ಬಟ್ ಲೇಟಾಗಿ ಕೊಡುತ್ತೆ. 2013 ಒಳ್ಳೆ ರ್ಯಾಲಿ ಕೊಟ್ಟಿದೆ. 2005 ಒಳ್ಳೆ ಚೀಪ್ ವ್ಯಾಲ್ಯೂಯೇಷನಲ್ಲಿ ಶೇರ್ ಮಾರ್ಕೆಟ್ ಇರುತ್ತೆ ಅಂದರು, ಅಲ್ಲಿಂದ ಒಳ್ಳೆ ರ್ಯಾಲಿ ಕೊಡುತ್ತೆ ಅಂತ ಹೇಳಿದ್ರು. ನೋಡೋಣ 2005 ಸೊ ಅಲ್ಲಿಂದ ಒಳ್ಳೆ ರ್ಯಾಲಿ ಸಹ ಕೊಟ್ಟಿದೆ. ಒಂದು ಫಾಲ್ ಟೈಮಲ್ಲಿ ಈ ಒಂದು ಏನು ಇದು ಕೊಡ್ತಾ ಇದ್ದಾರ. ಸೊ ಫಾಲ್ ಅಂದರೆ ತುಂಬ ಕೆಳಗಡೆ ಬಂದಿರೋ ಟೈಮಲ್ಲಿ ತುಂಬ ಚೆನ್ನಾಗಿದ್ದು ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ ಹೇಳಿದರೆ ಅಲ್ಲಿ ನಮಗೆ ವರ್ಕೌಟ್ ಆಗಿದೆ. ಬಟ್ ದ ಫಾಲ್ ಎಲ್ಲಿಂದ ಫಾಲ್ ಆಗುತ್ತೆ ಅನ್ನೋದರಲ್ಲಿ ಇಲ್ಲಿ ಫ್ಲಾಪ್ ಆಗಿದ್ದಾರೆ ಸ್ಯಾಮ್ಯುಯಲ್ ಬೆನ್ನರ್ ಅನ್ನೋರು. ಸೊ 2026 ಫಾಲ್ ಆಗುತ್ತಾ? ಸೊ ಇದು ಸ್ಯಾಮ್ಯುಯಲ್ ಬೆನ್ನರ್ ಪಕ್ಕ ಬಿಟ್ಬಿಟ್ಟು ನನ್ನ ಪ್ರಕಾರ ಕೇಳಿದ್ರೆ
2026 ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಇವನೇನು ಟ್ರಂಪ್ದು ಎಲ್ಲ ಟ್ಯಾರಿಫ್ ಇಶ್ಯೂಸ್ ಎಲ್ಲ ಸಾರ್ಟ್ ಔಟ್ ಆಗುತ್ತಾ, ಜೊತೆಗೆ ನಮ್ಮ ಕಾರ್ಪೊರೇಟ್ ಅರ್ನಿಂಗ್ಸ್ ಇಂಪ್ರೂವ್ ಆಗುತ್ತಾ. ಕಾರ್ಪೊರೇಟ್ ಅರ್ನಿಂಗ್ಸ್ ಇಂಪ್ರೂವ್ ಆಗಲಿ ಅಂತಲೇ GST ಎಲ್ಲ ಕಟ್ ಮಾಡಿದ್ದಾರೆ. ಅದರಿಂದ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ಗೆ ಬಜೆಟ್ ಕಡಿಮೆ ಆಗುತ್ತೆ, ಇಂಪ್ರೂವ್ಮೆಂಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಡೆವಲಪ್ ಮಾಡೋದಕ್ಕೆ ಬಜೆಟ್ ಕಡಿಮೆ ಆಗುತ್ತೆ. ಈವನ್ ದ ಸೆಂಟ್ರಲ್ ಗೌರ್ಮೆಂಟ್ಗೂ ಬಜೆಟ್ ಕಡಿಮೆ ಆಗುತ್ತೆ. ಹಾಗಂತೇಳಿ ನಮ್ಮ ಇಂಡಿಯನ್ ಮಾರ್ಕೆಟ್ ಬೆಳೆಯಲ್ಲ ಅಂತೇನಿಲ್ಲ. ಲಾಸ್ಟ್ ನೀವು ನೋಡಿ, ಫಸ್ಟ್ ಟೆಕ್ನಿಕಲಿ ನೀವು ನೋಡೋಕೆ ಹೋದರೆ ಈಸ್ ಡೂಯಿಂಗ್ ಅ ಸೈಡ್ ವೇಸ್ ಕಪ್ ಆ್ಯಂಡ್ ಹ್ಯಾಂಡಲ್ ಥರನೂ ಫಾರ್ಮ್ ಆಗ್ತಾ ಇದೆ. ಈಸಿಲಿ ನಿಫ್ಟಿ ಕ್ಯಾನ್ ಟಚ್ ಈ ಒಂದು ಬಾಟಮ್ ಇದೆಯಲ್ಲ, ಈ ಬಾಟಮ್ ನಾವು ಲೆಂತ್ ಮಾಡ್ಕೊಂಡ್ರು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ರಕಾರ ಮಿನಿಮಮ್ ನಿಫ್ಟಿ ಶುಡ್ ಟಚ್ ಒಂದು 29,000 30,000 ಟಚ್ ಆಗೋ ಚಾನ್ಸ್ ಇದೆ ನೆಕ್ಸ್ಟ್ 1 ಇಯರಲ್ಲಿ. ಆ ಪೆನ್ಸಿಲು ರಬ್ಬರ್ ಹಿಂಗೆ ಹಾಕ್ಕೊಂಡು ಹೇಳ್ದಿರೋದು ನೋಡ್ಬಿಟ್ಟು ಇದು ಹಂಗೆ ಆಗ್ಬಿಡುತ್ತೆ ಅನ್ನೋದ್ರ ಬದಲು ಎಸ್ ಇಟ್ ಕ್ಯಾನ್ ಹ್ಯಾಪನ್ ಇನ್ 2035. ಆ ಟೈಮಲ್ಲಿ ಅದೇ ಬ್ಯಾಡ್ ನ್ಯೂಸ್ ಬರಬೇಕಲ್ಲ. ಇಟ್ಸ್ ಅ ಪ್ರೆಡಿಕ್ಷನ್. ಈ ಪ್ರೆಡಿಕ್ಷನ್ ಕರೆಕ್ಟ್ ಆಗ್ಬೋದು, ರಾಂಗ್ ಆಗ್ಬೋದು. ಬಟ್ ಮಾರ್ಕೆಟಲ್ಲಿ ನಿಮಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ನೀವೇನಾದ್ರು ದೊಡ್ಡ ಇನ್ವೆಸ್ಟರ್ ಅಂದ್ಕೊಳ್ಳಿ. ನೀವೇನು ಮಾಡಿ 2026 ನಿಮ್ಮ ಒಳ್ಳೆ ಪ್ರಾಫಿಟ್ ಇದ್ದರೆ ಬುಕ್ ಮಾಡಿಕೊಂಡು SIP ಮೋಡ್ ಮಾಡಿ. ಇಫ್ ಯು ಆರ್ ವೆರಿ ಶೋರ್ ಮಾರ್ಕೆಟ್ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ನಿಮ್ಗೆ ಅದು ಇರೋಕ್ಕಾಗ್ತಾಯಿಲ್ಲ, ನಿಮಗೆ ಫ್ರಸ್ಟ್ರೇಟ್ ಆಗ್ತಾಯಿದೆ ಅಂದರೆ ಲೆಟ್ಸ್ ಸೇ ಇಫ್ ಯುವರ್ ಇನ್ವೆಸ್ಟ್ಮೆಂಟ್ ಈಸ್ 20 lakhs, 10 ಲಕ್ಷ ರೂಪಾಯಿ ಪ್ರಾಫಿಟ್ ಬುಕ್ ಮಾಡಿ 10 ಲಕ್ಷ ವಿಡ್ರಾ ಮಾಡಿಬಿಟ್ಟು 10 ಲಕ್ಷನ ನೀವೇನು ಮಾಡಿ ಎವ್ರಿ ಮಂತ್ 1 ಲಕ್ಷ ಹಾಕ್ಕೊಂಡೋಗಿ. ಸೇಮ್ ಪೋರ್ಟ್ಫೋಲಿಯೋ ನೀವೆಲ್ಲ ಹಾಕಿದಿರಲ್ಲ ಶೇರ್ಸು, ಸೇಮ್ ಪೋರ್ಟ್ಫೋಲಿಯೋಗೆ ಹಾಕ್ಕೊಂಡೋಗಿ. ಇಲ್ಲ ನಿಮಗೆ ಪೋರ್ಟ್ಫೋಲಿಯೋ ಯಾವ್ದು ಬಿಲ್ಡ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂದರೆ ನಾವಿದ್ದೀವಿ ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್ಗಳು. ನಾವು ನಿಮಗೆ ಎಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಎಲ್ಲನೂ ನಿಮಗೆ ಹೇಳ್ಕೊಡ್ತೀವಿ. ಬನ್ನಿ TD ಅಕಾಡೆಮಿಗೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಇರುತ್ತೆ. ಆ್ಯಂಡ್ ನಾವು ಶಿವಮೊಗ್ಗದಲ್ಲಿ ಸಹ ವರ್ಕ್ಶಾಪ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಕೋಲಾರ, ಬಳ್ಳಾರಿ, ರಾಯಚೂರು, ಯಾವ ಡಿಸ್ಟಿಕ್ಕಲ್ಲಿ ಹೈಯೆಸ್ಟ್ ರಿಕ್ವೆಸ್ಟ್ ನಾವು ಕಮೆಂಟ್ ಸೆಕ್ಷನಲ್ಲಿ ನೋಡ್ತೀವೋ ಅಲ್ಲಿಗೆಲ್ಲ ಬಂದು TD ಸಂಸ್ಥೆ 31 ಜಿಲ್ಲೆಯಲ್ಲೂ ಸಹ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ನ ನಾವು ಮಾಡಿ ಮುಗಿಸ್ತೀವಿ. ಇನ್ ಜಸ್ಟ್ 4-5 ಮಂತ್ಸಲ್ಲಿ 31 ಡಿಸ್ಟಿಕ್ಸು ಕವರ್ ಮಾಡುತ್ತೆ TD ಅಕಾಡೆಮಿ. ನಿಮ್ಮ ಡಿಸ್ಟಿಕ್ಕಿಗೆ ಬಂದಾಗ ಮಿಸ್ ಮಾಡದೆ ನೀವು ಸಹ ಬಂದು ನಮ್ಮ ಫ್ರೀ ವರ್ಕ್ಶಾಪಲ್ಲಿ ಪಾಲ್ಗೊಳ್ಳಿ, ಆರ್ಥಿಕ ಸ್ವತಂತ್ರ ಪಡ್ಕೊಳ್ಳಿ. ದ ಮೇನ್ ಪರ್ಪಸ್ ಆಫ್ ದಿಸ್ ವಿಡಿಯೋ ಇಸ್ ವೆರಿ ಸಿಂಪಲ್. ಊಹಾಪೋಹಗಳು ಜೊತೆಗೆ ವಿತ್ ಪ್ರೂಫನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಯಾವುದೋ ಒಂದು ಪಿಕ್ಚರ್ ಸಿಕ್ತು, ಈ ಪಿಕ್ಚರಿಂದನೇ ಸ್ಟಾಕ್ ಮಾರ್ಕೆಟ್ ನಡೆಯುತ್ತೆ ಅನ್ನೋದು ಭ್ರಮೆ. ಇದ್ರ ಜೊತೆಗೆ ದ ಇಂಪ್ಯಾಕ್ಟ್ ಆಲ್ಸೋ ಶುಡ್ ಬಿ ದೇರ್. ಅಂದರೆ 2026 ಏನಾದ್ರು ಒಂದು ಬಿಗ್ ಇಂಪ್ಯಾಕ್ಟ್ ಅಂದರೆ ಸಮಥಿಂಗ್ ವಾರ್ ಸಿಚುವೇಶನ್ ಬರಬೇಕು, ಜೊತೆಗೆ ಕಾರ್ಪೊರೇಟ್ ಅರ್ನಿಂಗ್ಸ್ ಕಡಿಮೆ ಆಗಬೇಕು, ಜೊತೆಗೆ ಟ್ರಂಪ್ ಕಾಟ ಇನ್ನೂ ಜಾಸ್ತಿ ಆಗಬೇಕು. ತುಂಬ ನೆಗೆಟಿವ್ ನ್ಯೂಸ್ಗಳು ಬಂದರೆ ಡೆಫಿನೆಟ್ಲಿ ಒಂದು ಫಾಲ್ ಅಂತೂ ಬರುತ್ತೆ. ಫಾಲ್ ಬಂದಮೇಲೆ ಮತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಗಲೇಬೇಕಲ್ಲ. ಫಾಲ್ ಇವ್ರ ಪ್ರಕಾರ 2026ಇಂದ ಇಟ್ ವಿಲ್ ಫಾಲ್ ಡೌನ್ ಅಂತ, ಅಂದರೆ ಫಾಲ್ ಡೌನ್ ಅಂತ ಹೇಳಿದ್ರು. ಬಟ್ ನೀವು ನೋಡಿ 2016ಇಂದ 2023ವರೆಗೂ ಫಾಲ್ ಇರುತ್ತೆ ಅಂತ ಇವ್ರು ಹೇಳಿದ್ರು. ಯೋಚನೆ ಮಾಡಿ 2023ವರೆಗೂ ಫಾಲ್ ಆಗಂಗಿದ್ದಿದ್ರೆ 2023 ಅಷ್ಟರಲ್ಲಿ ಮಾರ್ಕೆಟ್ ಹೋಗೇ ಬಿಡ್ತಲ್ಲ. ನೋಡಿ 2016ಇಂದ 2023ವರೆಗೂ ಫಾಲ್ ಆಗುತ್ತೆ ಅಂತ ಹೇಳಿದ್ರೆ 2023ವರೆಗೂ ಫಾಲ್ ಎಲ್ಲಾಗಿದೆ. 2023 ಮಾರ್ಕೆಟ್ ಆಲ್ ಟೈಮ್ ಹೀಟ್ ಆಗಿಬಿಟ್ಟಿದೆ. ಎಲ್ಲಿ ಪೀಕೆಸ್ಟ್ ಮಾಡಿರ್ಬೋದು ಅನ್ನೋದು ನಿಮ್ಗೊಂದು ಐಡಿಯಾ ಸಿಗ್ಬೋದು. ಆ್ಯಂಡ್ 2023ವರೆಗೂ ಮಾರ್ಕೆಟ್ ಬಿದ್ದೇ ಇಲ್ಲವಲ್ಲ. ಆ್ಯಕ್ಚುಲಿ ಅಲ್ಲೊಂದು ಫಾಲ್ ಬಂತು. ದ ಫಾಲ್ ವಾಸ್ ಸೋ ಫಾಸ್ಟ್. ಆ್ಯಂಡ್ 2023 ನೆಕ್ಸ್ಟ್ ಬೈಯಿಂಗ್ ಆಪರ್ಚುನಿಟಿ ಅಂತ ಇವ್ರು ಹೇಳ್ತಾ ಇದ್ದಾರೆ. 2023 ಅಲ್ಲ, 2020 ಬೈಯಿಂಗ್ ಆಪರ್ಚುನಿಟಿ ಸಿಕ್ಕಿತ್ತಲ್ಲ. ಇಲ್ಲಿ ಹೇಳ್ತಾ ಇರೋದು 100% ಟ್ರೂ ಇಲ್ಲ, 100% ಫೇಕು ಇಲ್ಲ, 100% ಜೆನ್ಯೂನು ಇಲ್ಲ. ಓನ್ಲಿ ದ ಪೀಕ್ ಪಾಯಿಂಟ್ಸಲ್ಲಿ ಕ್ರ್ಯಾಶ್ ಬರೋಬೋದು. ಆ್ಯಂಡ್ ಅದೇ ಟೈಮಲ್ಲಿ ಬ್ಯಾಡ್ ನ್ಯೂಸ್ ಬಂದಿದೆ, ಅದೇ ಟೈಮಲ್ಲಿ ಕರೋನಾ ಬಂತು, ಕರೋನಾಯಿಂದ ಮಾರ್ಕೆಟ್ ಬಿತ್ತು. ಕೋರಿಲೇಟ್ ಆಗಿದೆ. ಕರೋನಾ ಮುಂಚೆ ಈ ಪಿಕ್ಚರ್ ಓಡಾಡಬೇಕಾಯ್ತಾನೆ, ಓಡಾಡಲಿಲ್ಲ. ಕರೋನಾ ಆದಮೇಲೆ ಪಿಕ್ಚರ್ ಓಡಾಡಿದೆ. ಆಮೇಲೆ ನೋಡಿ ನೆಕ್ಸ್ಟ್ ಇವಾಗ 2026 ಮಾರ್ಕೆಟ್ ಮೇಲಕ್ಕೆ ಹೋದ್ಮೇಲೆ ಇನ್ನೊಂದು ಇದೇ ಥರ ಸ್ಯಾಮ್ಯುಯಲ್ ಬ್ಯಾನರ್ದಲ್ಲ, ಬೇರೆ ಇನ್ನೊಬ್ರದ್ದು ಯಾವುದೋ ಪಿಕ್ಚರ್ ಬರುತ್ತೆ. ಆ ಪಿಕ್ಚರ್ ಪ್ರಕಾರ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇತ್ತು ಅಂತ ಹೋದ್ಮೇಲೆ ಬರುತ್ತೆ ಹೊರತು ಹೋಗೋಕ್ಕೆ ಮುಂಚೆ ಯಾವ ಪಿಕ್ಚರು ನಿಮ್ಮ ಕಣ್ಮುಂದೆ ಬರಲ್ಲ. ಈ ಪಿಕ್ಚರ್ಗಳ ಮೇಲೆ ಎಲ್ಲ ಸ್ಟಾಕ್ ಮಾರ್ಕೆಟ್ ನಿಂತಿಲ್ಲ. ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ 1,00,000 ಕೋಟಿ ವ್ಯಾಪಾರ ದಿನಕ್ಕೆ ನಡೆಯುತ್ತೆ. ಅಂದರೆ 1,00,000 ಕೋಟಿ ಇರೋನು ಅವ್ನಿಗೇನು ಅನಿಸುತ್ತೆ, ಸಿಂಪತಿ, ಎಮೋಷನ್ಸ್, ಜೊತೆಗೆ ಎಕ್ಸ್ಟರ್ನಲ್ FIIs, DIIs, ಜೊತೆಗೆ ಫಾರಿನರ್ ವಾಟ್ ಈಸ್ ಮ್ಯಾಕ್ರೋ ಫ್ಯಾಕ್ಟರ್ಸ್, ಮೈಕ್ರೋ ಫ್ಯಾಕ್ಟರ್ಸ್, ಪೊಲಿಟಿಕಲ್ ಫ್ಯಾಕ್ಟರ್ಸ್ ಎಲ್ಲನೂ ಇಂಪ್ಯಾಕ್ಟ್ ಆಗುತ್ತೆ ಹೊರತು ಜಸ್ಟ್ ಒಂದು ಪಿಕ್ಚರ್ ಮೇಲೆ ನಿಂತಿರಲ್ಲ. ಈ ಪಿಕ್ಚರ್ ಇವಾಗ ಫೇಮಸ್ ಆಗಿದೆ, ಎಲ್ಲ ಆದಮೇಲೆ ಫೇಮಸ್ ಆಗಿದೆ. ನೆಕ್ಸ್ಟ್ ಮಾರ್ಕೆಟ್ ಫುಲ್ ಅಪ್ಪು ಆದಮೇಲೆ ಇನ್ನೊಂದು ಪಿಕ್ಚರ್ ಬರುತ್ತೆ. ಆ ಪಿಕ್ಚರ್ ಆವಾಗ ಫೇಮಸ್ ಆಗುತ್ತೆ, ಇವಾಗ ಫೇಮಸ್ ಆಗಲ್ಲ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.
ಕೀಪ್ ಇನ್ವೆಸ್ಟಿಂಗ್ ಇನ್ ರೆಗ್ಯುಲರ್ ವೇ, ಎವ್ರಿ ಮಂತ್ ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ 2026 ನಿಮಗೂ ಸಹ ಏನಾದ್ರು ಅಷ್ಟೊಂದು ಭಯ ಆದರೆ ಒಂದು ಸ್ವಲ್ಪ ಪೋರ್ಟ್ಫೋಲಿಯೋ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ. ಇಫ್ ಯುವರ್ ಪೋರ್ಟ್ಫೋಲಿಯೋ ಇಸ್ ವೆರಿ ಸ್ಟ್ರಾಂಗ್, ಸ್ವಲ್ಪ ದುಡ್ಡನ್ನ ಕ್ಯಾಶ್ ಇಟ್ಕೊಂಡಿರಿ. 2026 ರಿಯಲಿ ಆ ಥರ ಕ್ರ್ಯಾಶ್ ಆಗುತ್ತೆ ಹಾಗೆ ಹಿಂಗೆ. ನನ್ನ ಪ್ರಕಾರ ಅಂತೂ ಮಾರ್ಕೆಟ್ ಈಸ್ ವೆರಿ ಬುಲ್ಲಿಶ್. 30,000 ಟಚ್ ಆಗೋ ಚಾನ್ಸ್ ಇದೆ. ನಿಮ್ಮ ಪ್ರಕಾರ ಈ ಪೇಪರ್ ಪ್ರಕಾರ ಈ ಒಂದು ಲೈನ್ಸ್ಗಳ ಪ್ರಕಾರ ನೀವು ನೋಡೋಕ್ಕೆ ಹೋಗಿ ಪ್ಯಾನಿಕ್ ಆಗಿ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಸ್ವಲ್ಪ ದುಡ್ಡನ್ನು ಕ್ಯಾಶ್ ಇಟ್ಕೊಂಡಿರಿ. ಮಾರ್ಕೆಟ್ ಬಿದ್ದರೆ ಆವ್ರೇಜ್ ಮಾಡ್ಕೊಳ್ಳಿ ಆ್ಯಂಡ್ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ. ಸೊ ವೆನೆವರ್ ಇಫ್ ಯರ್ ಇನ್ ಗುಡ್ ಪ್ರಾಫಿಟ್, ನೆಕ್ಸ್ಟ್ 2-3 ಮಂತ್ಸ್ ಮಾರ್ಕೆಟ್ ಒಳ್ಳೆ ರ್ಯಾಲಿ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಪ್ರಾಫಿಟ್ ಬುಕ್ ಮಾಡ್ಕೊಂಡು ಕ್ಯಾಶ್ ಇಟ್ಕೊಳ್ಳಿ. ಎನಿ ಟೈಮ್ ಮಾರ್ಕೆಟ್ ಮೇ ಗಿವ್ ಆಪರ್ಚುನಿಟಿ. ಇಯರ್ಲಿ ಒನ್ಸ್ ಆದರೂ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ. ಒನ್ಸ್ ಆರ್ ಟ್ವೈಸ್ ಮಾರ್ಕೆಟ್ ಕ್ರ್ಯಾಶ್ ಆಗೋದು ಕಾಮನ್. ಸೊ ಅವಾಗ ದುಡ್ಡು ಹಾಕ್ಕೊಂಡು ಆರಾಮ್ಸೆ ನೀವು ಪ್ರಾಫಿಟ್ ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 days ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.